ಎಲ್ಲರಿಗೂ ನಮಸ್ಕಾರ. ನಾವೀಗ ಆಷಾಢ ಮಾಸದ ಆರಂಭದಲ್ಲಿ ಇದ್ದೇವೆ. ಆಷಾಢ ಮಾಸ ಅಂತ ಹೇಳಿದ ಕೂಡಲೇ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿದೆ. ಶುಭ ಮಾಸ ಅಂತ ಕೂಡ ಕೆಲವರು ಹೇಳ್ತಾರೆ. ಯಾವುದು ಅಶುಭ ಅಲ್ಲ, ಅದನ್ನು ಶುಭವಾಗಿ ನಾವು ತೆಗೆದುಕೊಂಡ್ರೆ ಅದು ಎಲ್ಲವೂ ಶುಭವಾಗ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳನ್ನು ವೃದ್ಧಿ ಅಂದ್ರೆ ಮದುವೆ, ಮನೆಯ ಗೃಹ ಪ್ರವೇಶ, ಆ ತರದ ಕಾರ್ಯಕ್ರಮಗಳನ್ನು ಆಷಾಢ ಮಾಸದಲ್ಲಿ ಮಾಡ್ತಾ ಇರಲಿಲ್ಲ. ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳುವಂತಹ ವೈಜ್ಞಾನಿಕ ಕಾರಣವನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು. ಆಷಾಢ ಮಾಸ ಹೇಳಿದ ಕೂಡಲೇ 3 ನಕ್ಷತ್ರದ ಮಳೆಗಳು ನಮ್ಮ ಎದುರು ಕಾಣ್ತದೆ. ಆದ್ರ, ಆಶ್ಲೇಷ, ಪುನರ್ವಸು. ಈ 3 ಮಳೆಗಳು ಹೇಗೆ ಹೇಳಿದ್ರೆ ಸ್ವಲ್ಪ ಕೂಡ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಬರ್ತಾ ಇರುವಂತದ್ದು, ಸುರಿತಾ ಇರುವಂತದ್ದು. ಇವಾಗ ನಾವು ನೋಡ್ತಾ ಇದ್ದೇವಲ್ಲ, ಆ ರೀತಿಯ ಮಳೆಗಳು. ಹಿಂದಿನ ಕಾಲದಲ್ಲಿ ಅಷ್ಟು ದಟ್ಟ ಅರಣ್ಯಗಳು, ಅಷ್ಟು ಕಾಡುಗಳೆಲ್ಲ ಇರುವಾಗ ಹೇಗಿರಬಹುದು ಅಂತ ಯೋಚನೆಗಳನ್ನು ನಾವಿವತ್ತು ಮಾಡ್ಬೇಕು. ಹಾಗಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುದು ಕಷ್ಟ. ಈಗಿನ ರೀತಿಯಲ್ಲಿ ವಾಹನದ ಫೆಸಿಲಿಟಿಗಳಿರ್ಲಿಲ್ಲ. ಆವಾಗ ಎತ್ತಿನ ಗಾಡಿಗಳಿಗೆ ಅವಲಂಬಿತರಾಗಿದ್ರು. ಅಂತಹ ಗಾಡಿಗಳನ್ನು ಹಿಡ್ಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಮಾಡುದು ಹೇಗೆ ಅಂತ ಹೇಳುವ ಹಿರಿಯರ ಭಾವನೆಯಿಂದಾಗಿ ಆಷಾಢ ಮಾಸದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ತಿರ್ಲಿಲ್ಲ. ಆಷಾಢ ಮಾಸದಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡ್ತಾರೆ. ವಿಷ್ಣು ದೇವರು ಚಿರನಿದ್ರೆಗೆ ಜಾರ್ತಾರೆ ಅಂತ ಹೇಳುವಂತದ್ದನ್ನು ನಾವು ನಮ್ಮ ಪುರಾಣದಲ್ಲಿ ಕೇಳಿದ್ದೇವೆ. ಹಾಗಾಗಿ ಈ ಕಾಲದಲ್ಲಿ ಹೆಚ್ಚೆಚ್ಚು ದಾನಗಳನ್ನು ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಪೂಜೆ ವ್ರತಗಳನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಇನ್ನು ಮೈಸೂರು ಭಾಗದಲ್ಲಿ ನೀವು ನೋಡಬಹುದು, ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನ ಮಾಡುವ ಮೂಲಕ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ದೇವಿಯ ದರ್ಶನಕ್ಕೆ ತುಂಬಾ ಜನ ಹೋಗ್ತಾ ಇರ್ತಾರೆ. ಅಂದ್ರೆ ಈ ಸಮಯದಲ್ಲಿ ದೇವರ ಆರಾಧನೆ ಮಾಡ್ಕೊಳ್ತಾ ಇರುವಂತಹ ಕಾಲ. ಹಿಂದೆ ಕೃಷಿಗೆ ಅವಲಂಬಿತರಾಗಿದ್ವಿ. ಬೇರೆ ಬೇರೆ ರೀತಿಯ ಮಳೆಗಾಲದ ಆಹಾರಗಳನ್ನು ತಿಂತ ತುಂಬಾ ದಷ್ಟಪುಷ್ಟವಾಗಿ ಆರೋಗ್ಯವಂತರಾಗಿದ್ವಿ. ಆದ್ರೆ ಇವತ್ತು ನಾವು ಅಂತ ಆಹಾರಗಳನ್ನು ತಿಂತಾ ಇದ್ದೇವಾ? ಉದಾಹರಣೆಗೆ ಕರಾವಳಿ ಪ್ರದೇಶದಲ್ಲಿ ಸಿಗುವಂತಹ ಪತ್ರುಡೆ, ಅದು ತಿನ್ನುವುದ್ರಿಂದ ಶೀತದ ವಾತಾವರಣದಲ್ಲಿ ನಮ್ಮ ದೇಹದಲ್ಲಿ ಉಷ್ಣದ ಅಂಶವನ್ನು ಹೆಚ್ಚಿಸುವ ಮೂಲಕ ನಮ್ಮ ದೇಹವನ್ನು ಸದೃಢವಾಗಿ ಆರೋಗ್ಯವಂತವಾಗಿಡುವಂತ ಆಹಾರ. ಹೀಗೆ ಬೇರೆ ಬೇರೆ ರೀತಿಯ ಆಹಾರಗಳು ಇದೆ. ಈ ಆಷಾಢ ಮಾಸದಲ್ಲೇ ಮಾಡುವಂತ ವಿವಿಧ ರೀತಿಯ ಆಹಾರ ಪದಾರ್ಥಗಳಿದೆ. ಇದನ್ನೆಲ್ಲ ನಾವು ಇವತ್ತು ಬಳಸ್ತಿದ್ದೇವಾ ಅಂತ ಹೇಳುವಂತದ್ದನ್ನು ಕೂಡ ಗಮನ ಹರಿಸಬೇಕು. ಉತ್ತರ ಭಾರತದ ಕಡೆಗೆ ಹೋದ್ರೆ ಗುಜರಾತ್ ಅಲ್ಲೆಲ್ಲ ಗಾಳಿಪಟ ಆಚರಣೆಗಳನ್ನು ಮಾಡ್ತಾರೆ. ಅಲ್ಲಿ ಹೆಚ್ಚು ಗಾಳಿ ಬೀಸ್ತಾ ಇರ್ತದೆ, ಮಳೆಗಿಂತ ಅಲ್ಲಿ ಹೆಚ್ಚು ಗಾಳಿ. ಹಾಗಾಗಿ ಅಲ್ಲಿಯ ಜನರು ಗಾಳಿಪಟವನ್ನು ಆಚರಿಸುವ ಮೂಲಕ ಆಷಾಢ ಮಾಸವನ್ನು ಆಚರಣೆ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಹುಣ್ಣಿಮೆ ಬಹಳ ಶ್ರೇಷ್ಠವಾದದ್ದು. ವೇದವ್ಯಾಸರ ಮಹತ್ವವನ್ನು ಆಚರಿಸುವಂತಹ ಒಂದು ಪೂರ್ಣಿಮೆಯಾಗಿದ್ದುಕೊಂಡು ನಾವೆಲ್ಲರೂ ಅದನ್ನು ಗುರು ಪೂರ್ಣಿಮೆ ಅಂತ ಹೇಳ್ತೇವೆ, ಗುರು ಹುಣ್ಣಿಮೆ ಅಂತ ಹೇಳಿನೂ ಹೇಳ್ತೇವೆ. ಇನ್ನು ಅಮಾವಾಸ್ಯೆಯು ಕೂಡ ಅಷ್ಟೇ ಪವಿತ್ರವಾಗಿರುವಂತದ್ದು. ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಗಂಡನ ಪೂಜೆಯನ್ನು ಮಾಡ್ಕೊಳ್ತಾ ಪತಿಯ ಆಯಸ್ಸು ಗಟ್ಟಿ ಇರ್ಲಿ ಅಂತ ಹೇಳುವ ಮೂಲಕ ಭೀಮ ಅಮಾವಾಸ್ಯೆ ಪೂಜೆಗಳನ್ನು ಮಾಡ್ತಾರೆ. ಇನ್ನು 16 ಸೋಮವಾರ ವೃತಗಳನ್ನು ಹಿಡಿದು ಶಿವನ ಕೃಪೆಗೆ ಒಳಗಾಗುವಂತಹ ಮಾಸ ಕೂಡ ಆಷಾಢ ಮಾಸ ಅಂತ ಹೇಳಿ ಹೇಳಬಹುದು. ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಅಂತ ಹೇಳಿದ ಕೂಡಲೇ ಹೊಸತಾಗಿ ಮದುವೆ ಆಗಿರುವಂತಹ ಪತಿ ಪತ್ನಿಯರು ಜೊತೆಗಿರಬಾರ್ದು ಅಂತ ಹೇಳುವಂತದ್ದನ್ನು ನಾವು ಕೇಳಿದ್ದೇವೆ. ಇವತ್ತಿಗೂ ಕೂಡ ಅದನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಒಟ್ಟಿಗೆ ಇರಬಾರ್ದು ಅಂತ ಹೇಳುವಂತದ್ದ ಒಂದು ವೈಜ್ಞಾನಿಕ ಕಾರಣ. ಇವಾಗ ಆ ಸಮಯದಲ್ಲಿ ಹೆಣ್ಣು ಗರ್ಭವತಿ ಆಗಿದ್ರೆ ಅವಳ ಪ್ರಸವ ಫೆಬ್ರವರಿಯ ತಿಂಗಳಲ್ಲಿ ಆಗ್ತದೆ. ಫೆಬ್ರವರಿ ಹೇಳುವಂತ ಸೆಕೆಗಾಲ. ಹಿಂದಿನ ಕಾಲದಲ್ಲಿ ಬೇಸಾಯಕ್ಕೆ ನಾವು ಅವಲಂಬಿತರಾಗಿದ್ದಾಗ ಮನೆ ತುಂಬಾ ಕೆಲಸ ಇರ್ತದೆ, ಅದರ ಜೊತೆ ಬಾಣಂತಿಯ ಕೆಲಸ ಕೂಡ ಮಾಡ್ಬೇಕು. ಅದು ಮನೆಯ ಹೆಂಗಸರಿಗೆ ಅಥವಾ ಮನೆಯ ಸದಸ್ಯರಿಗೆ ತುಂಬಾ ಕಷ್ಟ ಆಗ್ತದೆ ಹೇಳುವ ಕಾರಣಕ್ಕೆ ಮುಂದಾಲೋಚನೆಯಲ್ಲಿ ಆ ರೀತಿಯಲ್ಲಿ ಮಾಡಿರ್ತಾರೆ. ಇನ್ನು ಅತ್ತೆ ಸೊಸೆ ಜೊತೆಗಿರಬಾರ್ದು ಆಷಾಢ ಮಾಸದಲ್ಲಿ ಹೇಳುವಂತದ್ದನ್ನು ಕೂಡ ನಾವು ಕೇಳ್ತೇವೆ. ಅಂದ್ರೆ ಆಷಾಢ ಮಾಸದಲ್ಲಿ ಮಳೆಗಾಲದ ಸಮಯ. ಆ ಮಳೆಗಾಲದ ಸಮಯದಲ್ಲಿ ಕೃಷಿ ಚಟುವಟಿಕೆಗಳಾಗಿರಬಹುದು ಅಥವಾ ಮನೆಯಲ್ಲಿ ಅವಾಗ ಈ ತರದ ಬಾಲ್ಕನಿ ಮನೆಗಳೆಲ್ಲ ಇಲ್ಲ, ಹಂಚಿನ ಮನೆಗಳು, ಮುಳಿ ಮನೆಗಳು. ಅಂತಹ ಮನೆಗಳಲ್ಲಿ ಕೆಲಸಗಳು ಜಾಸ್ತಿ, ಎಲ್ಲ ಕಡೆ ಒದ್ದೆ. ಇನ್ನು ಅತ್ತೆ ಸೊಸೆಗಳಿಗೆ ಕೆಲಸಗಳ ಹಂಚಿಕೆ ಬರುವಾಗ ಜಗಳ ಆಗ್ತದೆ ಹೇಳುವಂತಹ ಒಂದು ಕಾರಣದಿಂದ ಕೂಡ ಆ ರೀತಿಯಲ್ಲಿ ಮಾಡಿರಬಹುದು. ಇನ್ನು ಆಷಾಢ ಮಾಸದಲ್ಲಿ ಮೆಹಂದಿಗಳನ್ನು ಹಾಕ್ಬೇಕು ಅಂತ ಹೇಳುವಂತದ್ದನ್ನು ಕೇಳಿದ್ದೇವೆ. ಕೆಲವರು ಈಗಲೂ ಆಚರಣೆ ಮಾಡ್ತಾರೆ.
ಈ ಸಮಯದಲ್ಲಿ ಮಳೆಗಾಲದ ಸಮಯದಲ್ಲಿ ಚರ್ಮ ರೋಗದ ಸಮಸ್ಯೆಗಳು ಬರುವಂತದ್ದು ಜಾಸ್ತಿ. ಹಾಗಾಗಿ ಚರ್ಮ ರೋಗಕ್ಕೆ ಬಹಳವಾದ ಒಂದೊಂದು ಒಳ್ಳೆಯ ಮದ್ದು ಹೇಳಿದ್ರೆ ಅಂಗೈಗಳಿಗೆಲ್ಲ ಮೆಹಂದಿಗಳನ್ನು ಹಾಕುವಂತದ್ದು, ಕಾಲುಗಳಿಗೆ ಹುಳ ಬರುವಂತದ್ದಂತ ಹೇಳುವಂತದನ್ನು ಕೂಡ ಕೇಳಿದ್ದೇವೆ ನೋಡಿ. ಅದಕ್ಕೆ ಕೂಡ ಕಾಲುಗಳಿಗೆ ಕೂಡ ಮೆಹಂದಿಗಳನ್ನು ಹಾಕ್ತಾ ಇದ್ರು. ಇಂತಹ ಆಚರಣೆಗಳೇ ಆಷಾಢ ಮಾಸದಲ್ಲಿ ಹೀಗೇ ಇರಬೇಕು ಅಂತ ಹೇಳುವಂತಹ ಒಂದು ನಿಯಮವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಪೂಜೆ ವೃತ್ತಗಳ ಬಗ್ಗೆ ಗಮನ ಕೊಟ್ರೆ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಒಂದೇ ಸ್ಥಳದಲ್ಲಿ ಇರುವಂತದ್ದು. ನೀವು ಸನ್ಯಾಸಿಗಳನ್ನು ನೋಡಬಹುದು, ಅವರು ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ತಮ್ಮ ಪ್ರವಚನಗಳನ್ನು ಪೂಜೆಗಳನ್ನು ಮಾಡ್ತಾರೆ. ಅಂದ್ರೆ ಬೇರೆ ಕಡೆ ಪ್ರವಾಸ ಮಾಡಬಾರ್ದು ಅಂತ ಹೇಳುವಂತದ್ದು. ಇನ್ನೊಂದು, ಅವರ ಆರೋಗ್ಯದ ದೃಷ್ಟಿಯಿಂದ ಕೂಡ ಅವರು ಆ ರೀತಿಯಲ್ಲಿ ಮಾಡ್ತಾರೆ. ಅದಲ್ಲದೆ ನಮಗೆ ಕೂಡ ಈಗ ಹೆಚ್ಚು ಪ್ರಯಾಣ ಮಾಡಿದ್ರೆ, ಇವಾಗ ನಮಗೆ ವಾಹನದ ವ್ಯವಸ್ಥೆ ಇದೆ, ಗೊತ್ತಾಗುದಿಲ್ಲ. ನಮಗೆ ಕೂಡ ಹೆಚ್ಚು ಪ್ರಯಾಣ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂತದ್ದು, ಈಗಿನ ಮಳೆಯ ವಾತಾವರಣದಲ್ಲಿ ದೇಹದಲ್ಲಿ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುವಂತದ್ದು ಕೂಡ ನಾವು ಕಾಣ್ತೇವೆ. ಇವೆಲ್ಲ ದೃಷ್ಟಿಯಿಂದ ಹಿರಿಯರು ಮಾಡಿರುವ ಪ್ರತಿಯೊಂದು ಕ್ರಮವೂ ಕೂಡ ಉತ್ತಮವಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅದೇ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಮೂಢನಂಬಿಕೆಯಾಗಿ ಅದನ್ನು ಆಚರಣೆ ಮಾಡಬಾರ್ದು. ಆಷಾಢ ಮಾಸ ಎಲ್ಲರಿಗೂ ಶುಭವನ್ನು ತರಲಿ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇನ್ನೊಬ್ಬರಿಗೆ ಪರೋಪಕಾರಿ ಮಾಡ್ತಾ ಸಮಾಜದ ಮಿತ್ರರಾಗೋಣ. ಎಲ್ಲರಿಗೂ ಶುಭ ದಿನ. ಧನ್ಯವಾದ.